ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿತ್ತು ರಾಜ್ಯದಲ್ಲಿ. ಇದರ ಬೆನ್ನಲ್ಲೇ ಸುಪಾರಿ ಆರೋಪವನ್ನ ಕೂಡ ಮಾಡಿದ್ರು MLC ರಾಜೇಂದ್ರ ಅವರು. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಶರಣಾದ A1 ಸೋಮು. ಕ್ಯಾತ್ಸಂದ್ರ ಠಾಣೆಗೆ ಬಂದು ಶರಣಾದಂತಹ ಸೋಮು ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೋಮು ಶರಣಾದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ಮೂವರು ಈಗ ಆಲ್ರೆಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ರು, ಪುಷ್ಪ ಸೇರಿದಂತೆ. ಈಗ A1 ಆರೋಪಿ ಸೋಮು ಆತ ಕೂಡ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ನೋಡಿ, ಈತನೇ ಸೋಮು. ಸೋಮು ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ದಂಥ MLC ರಾಜೇಂದ್ರ ಅವರು ತನ್ನ ವಿರುದ್ಧ ಪಿತೂರಿಯನ್ನ ಮಾಡಲಾಗ್ತಾ ಇದೆ, ಸಂಚು ಮಾಡಲಾಗಿತ್ತು. ನೋಡಿ, ಸೋಮು ಬಂದು ಅಲ್ಲಿ ಶರಣಾಗ್ತಾರೋ, ಸ್ಟೇಷನ್ಗೆ ಶರಣಾಗೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ. ತುಮಕೂರು ಪೊಲೀಸರ ಮುಂದೆ ಅಂದರೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆಗಮಿಸಿದ ಸೋಮು ಈಗ ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ. ಈತನಿಗೆ ಸುಪಾರಿ ಕೊಡಲಾಗಿತ್ತು ಅಂತೇಳಿ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದು MLC ರಾಜೇಂದ್ರ ಅವರು. ನೇರವಾಗಿ ಠಾಣೆಗೆ ಬಂದಿದ್ದಾರೆ, ಪೊಲೀಸ್ ಠಾಣೆಗೆ. 6 ಜನರ ವಿರುದ್ಧ FIR ದಾಖಲಾಗಿತ್ತು, 6+ ಅದರ್ಸ್ ಅಂತೇಳಿ. ಆರು ಆಪ್ತ ಸಿಬ್ಬಂದಿಗೆ CID ಒಂದು ಕಡೆ ನೋಟಿಸ್ ಅನ್ನು ಕೊಟ್ಟಿದೆ, ಮತ್ತೊಂದು ಕಡೆ ತುಮಕೂರು ಪೊಲೀಸರು ಮೂವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಸೋಮು ನೇರವಾಗಿ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಎಕ್ಸ್ಕ್ಲೂಸಿವ್ ದೃಶ್ಯ. ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾ ಇದ್ದ ಸಂದರ್ಭದ ದೃಶ್ಯ. ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಸೆಷನಲ್ಲಿ ಪ್ರಸ್ತಾಪ ಆಗಿತ್ತು. ಆ ಬಳಿಕ ಹನಿ ಟ್ರ್ಯಾಪ್ ಇಂದ ಹೋಗಿ ಸುಪಾರಿ ಕೊಟ್ಟು ಕೊಲೆಗೆ ಯತ್ನ ನಡೆಸಲಾಗಿತ್ತು ಅಂತೇಳಿ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು, ಗಂಭೀರವಾದಂಥ ಆರೋಪ. ಸಚಿವರ ಬೆನ್ನಲ್ಲೇ ಪುತ್ರ MLC ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಈಗ ಆರೋಪಿ ಸರೆಂಡರ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ, ವಿಚಾರಣೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, MLC ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ A1 ಆರೋಪಿ ಸೋಮ ಅಲಿಯಾಸ್ ಜೈಪುರ ಸೋಮ ಏನಿದೆ ಆತ ಆ ಪ್ರಕರಣ ದಾಖಲಾದ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ. ಈತನಿಗಾಗಿ ಪೊಲೀಸರು ಕೂಡ ಕಳೆದ 4-5 ದಿನದಲ್ಲೂ ಕೂಡ ಊಟಕಾಟವನ್ನು ಕೂಡ ನಡೆಸಿದ್ರು. ಆದರೆ ಇವತ್ತು ಸಂಜೆ 6 ಗಂಟೆ ಸಮಯದಲ್ಲಿ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆತ A1 ಆರೋಪಿ ಸೋಮ ಹಾಗೂ A3 ಆರೋಪಿಯಾಗಿದ್ದಂತಹ ಅಮಿತ್ ಇಬ್ಬರು ಜೊತೆಯಲ್ಲೇ ಬಂದು ಪೊಲೀಸರಿಗೆ ಶರಣಾಗಿರುವಂತದ್ದು. ಸದ್ಯ ಏನು ತನಿಖಾ ತಂಡ ಏನಿತ್ತು, ಈಗ ಮಾಗಡಿ DYSP ಪ್ರವೀಣ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ ಏನು ಸೋಮನನ್ನ ಈಗ ಪೊಲೀಸರು ಈಗ ವಶಕ್ಕೆ ಪಡೆದು ಈಗ ಆತನ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಬಳಿಕ ಏನೋ ಕೆಲವೇ ಗಂಟೆಗಳಲ್ಲಿ ಸೋಮ ಮತ್ತೆ ಏನು A3 ಆರೋಪಿ ಅಮಿತ್ ಇದ್ದಾನೆ ಆತನನ್ನು ಕೂಡ ಈಗ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ಹಿಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕೂಡ ಇರುವಂತದ್ದು. ನಾಗೇಂದ್ರ ಬಾಬು, ಸದ್ಯ ಈಗ ಕ್ಯಾತ್ಸಂದ್ರ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಕಚೇರಿಯಲ್ಲಿ ಈಗ ಸೋಮ ಮತ್ತೆ A3 ಆರೋಪಿ ಅಮಿತ್ ಅನ್ನ ಈಗ ಪೊಲೀಸರು ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈತ ಸುಪಾರಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಅಂದ್ರೆ ಈತನಿಗೆ ಸುಪಾರಿಯನ್ನ ಕೊಟ್ಟವರು ಯಾರು ಅಂದ್ರೆ ರಾಜೇಂದ್ರನ ಕೊಲೆ ಮಾಡಲು ಮತ್ತೆ 70 ಲಕ್ಷ ಹಣಕ್ಕೆ ಯಾರು ಮಾತುಕತೆಯನ್ನ ಮಾಡಿದ್ರು ಮತ್ತೆ 5 ಲಕ್ಷ ಹಣವನ್ನ ಯಾರ ಅಕೌಂಟ್ಗೆ ಕೂಡ ಹಾಕಿದ್ದ, ಈ ರೀತಿಯಾಗಿ ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ಸೋಮನನ್ನ ಈಗ ವಿಚಾರಣೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಏನು ತನಿಖಾ ತಂಡ ಈಗ ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಕೂಡ ಈ ವಿಚಾರಣೆಯನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಕೋಲಾಹಲವನ್ನ ಎಬ್ಬಿಸಿತ್ತು ರಾಜ್ಯದಲ್ಲಿ. ಇದರ ಬೆನ್ನಲ್ಲೇ ಸುಪಾರಿ ಆರೋಪವನ್ನ ಕೂಡ ಮಾಡಿದ್ರು MLC ರಾಜೇಂದ್ರ ಅವರು.
ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಶರಣಾದ A1 ಸೋಮು. ಕ್ಯಾತ್ಸಂದ್ರ ಠಾಣೆಗೆ ಬಂದು ಶರಣಾದಂತಹ ಸೋಮು ವಶಕ್ಕೆ ಪಡೆದುಕೊಂಡು ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೋಮು ಶರಣಾದ ಬೆನ್ನಲ್ಲೇ ತನಿಖೆ ಚುರುಕುಗೊಂಡಿದೆ. ಮೂವರು ಈಗ ಆಲ್ರೆಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ರು, ಪುಷ್ಪ ಸೇರಿದಂತೆ. ಈಗ A1 ಆರೋಪಿ ಸೋಮು ಆತ ಕೂಡ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ತೀವ್ರ ವಿಚಾರಣೆಗೊಳಪಡಿಸಿದ್ದಾರೆ. ನೋಡಿ, ಈತನೇ ಸೋಮು. ಸೋಮು ಮೇಲೆ ಗಂಭೀರವಾದಂಥ ಆರೋಪ ಮಾಡಿದ್ದಂಥ MLC ರಾಜೇಂದ್ರ ಅವರು ತನ್ನ ವಿರುದ್ಧ ಪಿತೂರಿಯನ್ನ ಮಾಡಲಾಗ್ತಾ ಇದೆ, ಸಂಚು ಮಾಡಲಾಗಿತ್ತು. ನೋಡಿ, ಸೋಮು ಬಂದು ಅಲ್ಲಿ ಶರಣಾಗ್ತಾರೋ, ಸ್ಟೇಷನ್ಗೆ ಶರಣಾಗೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ. ತುಮಕೂರು ಪೊಲೀಸರ ಮುಂದೆ ಅಂದರೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆಗಮಿಸಿದ ಸೋಮು ಈಗ ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ. ಈತನಿಗೆ ಸುಪಾರಿ ಕೊಡಲಾಗಿತ್ತು ಅಂತೇಳಿ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದು MLC ರಾಜೇಂದ್ರ ಅವರು. ನೇರವಾಗಿ ಠಾಣೆಗೆ ಬಂದಿದ್ದಾರೆ, ಪೊಲೀಸ್ ಠಾಣೆಗೆ. 6 ಜನರ ವಿರುದ್ಧ FIR ದಾಖಲಾಗಿತ್ತು, 6+ ಅದರ್ಸ್ ಅಂತೇಳಿ. ಆರು ಆಪ್ತ ಸಿಬ್ಬಂದಿಗೆ CID ಒಂದು ಕಡೆ ನೋಟಿಸ್ ಅನ್ನು ಕೊಟ್ಟಿದೆ, ಮತ್ತೊಂದು ಕಡೆ ತುಮಕೂರು ಪೊಲೀಸರು ಮೂವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ರು. ಇದರ ಬೆನ್ನಲ್ಲೇ ಇವತ್ತು ಸಂಜೆ ಸೋಮು ನೇರವಾಗಿ ಬಂದು ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಎಕ್ಸ್ಕ್ಲೂಸಿವ್ ದೃಶ್ಯ. ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗ್ತಾ ಇದ್ದ ಸಂದರ್ಭದ ದೃಶ್ಯ. ಸಾಕಷ್ಟು ಸಂಚಲನವ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಸೆಷನಲ್ಲಿ ಪ್ರಸ್ತಾಪ ಆಗಿತ್ತು, ಆ ಬಳಿಕ ಹನಿ ಟ್ರಾಪ್ ಇಂದ ಹೋಗಿ ಸುಪಾರಿ ಕೊಟ್ಟು ಕೊಲೆಗೆ ಯತ್ನ ನಡೆಸಲಾಗಿತ್ತು ಅಂತೇಳಿ ಆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು, ಗಂಭೀರವಾದಂಥ ಆರೋಪ. ಸಚಿವರ ಬೆನ್ನಲ್ಲೇ ಪುತ್ರ MLC ಕೂಡ ಒಂದು ದೂರನ್ನ ಕೊಟ್ಟಿದ್ರು. ಈಗ ಆ ಆರೋಪಿ ಸರೆಂಡರ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ತಾನಾಗೆ ಬಂದು ಸರೆಂಡರ್ ಆಗಿದ್ದಾನೆ, ವಿಚಾರಣೆ ಹೇಗೆ ನಡೀತಾ ಇದೆ? ನಾಗೇಂದ್ರ ಬಾಬು, MLC ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣ ಸಂಬಂಧಪಟ್ಟಂತೆ A1 ಆರೋಪಿ ಸೋಮ ಅಲಿಯಾಸ್ ಜೈಪುರ ಸೋಮ ಏನಿದೆ ಆತ ಆ ಪ್ರಕರಣ ದಾಖಲಾದ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದ. ಈತನಿಗಾಗಿ ಪೊಲೀಸರು ಕೂಡ ಕಳೆದ 4-5 ದಿನದಲ್ಲೂ ಕೂಡ ಹುಡುಕಾಟವನ್ನು ಕೂಡ ನಡೆಸಿದ್ರು. ಆದರೆ ಇವತ್ತು ಸಂಜೆ 6 ಗಂಟೆ ಸಮಯದಲ್ಲಿ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಗೆ ಆತ A1 ಆರೋಪಿ ಸೋಮ ಹಾಗೂ A3 ಆರೋಪಿಯಾಗಿದ್ದಂತಹ ಅಮಿತ್ ಇಬ್ಬರು ಜೊತೆಯಲ್ಲೇ ಬಂದು ಪೊಲೀಸರಿಗೆ ಶರಣಾಗಿರುವಂತದ್ದು. ಸದ್ಯ ಏನೋ ತನಿಖಾ ತಂಡ ಏನಿತ್ತು, ಈಗ ಮಾಗಡಿ DYSP ಪ್ರವೀಣ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೂಡ ಮಾಡಲಾಗಿತ್ತು. ಈಗಾಗಲೇ